ವ್ಯಾಸ್ ಎಲ್ಲ ಹೇಗಿದ್ದೀರಾ? ಕ್ಷೇಮವಾಗಿದ್ದೀರಾ? ಸೌಖ್ಯವಾಗಿದ್ದೀರಾ? ಹಾಗೂ ದೇವರ ನಾಮ ಜಪವನ್ನು ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಇವತ್ತು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಮುಂದುವರಿಯೋದಕ್ಕೆ ಬಿಡದೇ ಇರುವಂತಹ ಎನರ್ಜಿ ಯಾವುದು, ಅಥವಾ ವ್ಯಕ್ತಿಗಳ ಅಥವಾ ಶತ್ರುಗಳು ಯಾರು, ಅವ್ರು ಯಾಕೆ ಹಾಗೆ ಮಾಡ್ತಿದ್ದಾರೆ, ಮತ್ತು ಅವರ ಮುಂದಿನ ನಡೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಎಷ್ಟು ರೆಸನೇಟ್ ಆಗುತ್ತೆ ಅಷ್ಟನ್ನು ಮಾತ್ರ ತೊಗೊಳ್ಳಿ. ಯಾವುದು ರೆಸನೇಟ್ ಆಗೋಲ್ಲ ಅದನ್ನು ಬೇರೆಯವ್ರಿಗೆ ಕೊಡಿ. ನಿಮಗೆ ಏನಾದರೂ ತುಂಬ ಡೌಟ್ಸ್ ಇತ್ತು ಅಂದರೆ ನೀವು ಪ್ರೈವೇಟ್ ರೀಡಿಂಗ್ನ ಬುಕ್ ಮಾಡಬಹುದು. ನಂಬರು ತಮ್ನೇಲಲ್ಲಿ ನಿಮಗೆ ಸಿಗತ್ತೆ. 2 ಪೋರ್ಟಲ್ ಓಪನ್ ಆಗ್ತಾ ಇದೆ. ಅವತ್ತೇ ಹುಣ್ಣಿಮೆನೂ ಇರೋದ್ರಿಂದ ಎನರ್ಜಿ ತುಂಬ ಹೈ ಇರುತ್ತೆ ಮ್ಯಾನಿಫೆಸ್ಟೇಷನ್ ಮಾಡೋಕ್ಕೆ, ಹಾಗೆ ರಿಲೀಸ್ ಮಾಡಲಿಕ್ಕೂ ಕೂಡ. ಮತ್ತು ಮ್ಯಾಜಿಕಲ್ ಚೆಕ್ ಕೂಡ ಅವೈಲಬಲ್ ಇದೆ. ಅದನ್ನು ಹೇಗೆ ಬರೀಬೇಕು, ಹೇಗೆ ನಿಮ್ಮ ಜೀವನದಲ್ಲಿ ಹಣ ಬರೋ ಥರ ಮ್ಯಾನಿಫೆಸ್ಟ್ ಮಾಡಬೇಕು ಆ ಚೆಕ್ಗಳನ್ನು ಯೂಸ್ ಮಾಡಿಕೊಂಡು ಅನ್ನೋದನ್ನು ನಾನು ನಿಮಗೆ ಯಾರು ತಗೋತೀರಿ ಅವ್ರಿಗೆ ವಿಡಿಯೋ ಕಳಿಸ್ಕೊಡ್ಲಾಗತ್ತೆ. ಬೇಲಿಫ್ ರಿಚುವಲ್ ಕೂಡ ಇದೆ. ಈ ವರ್ಷ ಎನರ್ಜಿ ಸನ್ ಎನರ್ಜಿ, ಫೈರ್ ಎನರ್ಜಿ. ಸೊ ಫೈರ್ ಎನರ್ಜಿ ಜೊತೆ ನೀವು ಕನೆಕ್ಟಾಗಿ ವರ್ಕ್ ಮಾಡಿದ್ರೆ ನಿಮ್ಮ ತುಂಬ ದಿವಸಗಳಿಂದ ಆಗದೇ ಇರೋಂತಹ ವಿಷಯ ಕೂಡ ಅದಕ್ಕೆ ಪವರ್ ಬರುತ್ತೆ. ಸೊ ಇನ್ನು ಏನೇನೆಲ್ಲ ನಿಮಗೆ ಅಗತ್ಯ ಇದೆ, ಏನು ಸಮಸ್ಯೆಗಳಿದೆ, ಖಂಡಿತ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು. ಹಾಗೆ ಹೀಲಿಂಗನ್ನು ಕೂಡ ತಗೋಬಹುದು. ಸೊ ಬನ್ನಿ, ಹಾಗಿದ್ರೆ ಯೂನಿವರ್ಸ್ ನಿಮಗೆ ಏನು ಹೇಳ್ತಾ ಇದೆ ನಿಮ್ಮ ಜೀವನದಲ್ಲಿ ಇರುವಂಥ ಶತ್ರುಗಳ ಬಗ್ಗೆ, ಈಗಿನ ಜೀವನಕ್ಕೆ ಸಂಬಂಧಪಟ್ಟಂಗೆ. ಸೊ ಇಲ್ಲಿ ಮೊದಲಿಗೆ ದ ಕಿಂಗ್ ಆಫ್ ರೋಸಸ್ ಉಲ್ಟಾ ಬಂದಿದೆ. ಇಲ್ಲಿ ನೀವು ನೋಡಬಹುದು ರೆಡ್ ಮತ್ತು ವೈಟ್ ರೋಸನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಅವರ ಸುತ್ತ ಏನು ಹಳದಿ ಬಣ್ಣದ ರೋಸ್ಗಳು ಚೆಲ್ಲಾಪಿಲ್ಲಿಯಾಗಿ ಕಾಲತ್ರ ಬಿದ್ದಿದೆ. ಸೊ ಇದು ಒಂದು ಬ್ಯಾಲೆನ್ಸನ್ನು ತೋರಿಸುತ್ತೆ. ಯೆಲ್ಲೋ ಕಲರ್ ಒಂದು ಅದು ಮ್ಯಾನಿಫೆಸ್ಟೇಷನ್ನ ತೋರಿಸುತ್ತೆ, ಹೀಲಿಂಗನ್ನು ತೋರಿಸುತ್ತೆ ಮತ್ತು ಕ್ರಿಯೇಟಿವಿಟಿನ ತೋರಿಸುತ್ತೆ. ಬಟ್ ಇದು ರಿವರ್ಸ್ ಆಗಿ ಬಂದಿದೆ. ಅಂದರೆ ನಿಮ್ಮ ಜೀವನ ಡಿಸ್ಬ್ಯಾಲೆನ್ಸ್ ಆಗಿದೆ, ಬ್ಯಾಲೆನ್ಸ್ ಇಲ್ಲ. ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿಲ್ಲ, ಹಣ ಬರ್ತಾ ಇಲ್ಲ, ಕೆಲಸಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀರಿ, ಕೆಲಸ ಆಗ್ತಾ ಇದ್ದಂತಹ ಕೆಲಸಗಳು ಆಗ್ತಾ ಸ್ಟಕ್ಕಾಗಿ ನಿಂತುಬಿಟ್ಟಿದೆ. ಸೊ ಎಸ್ಪೆಷಲಿ ಮೇಲ್ ಎನರ್ಜಿ ನಿಮ್ಮಿಂದ ದೂರ ಹೋಗಿದೆ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ಒಂದು ಸಪೋರ್ಟು, ಅದು ನಿಮಗೆ ದೇವರಿಂದ ಸಿಗ್ತಾ ಇದ್ದಂಥ ಸಪೋರ್ಟ್ ಆಗಿರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಫ್ರೆಂಡ್ ಆಗಿರ್ಬೋದು, ಲೈಫ್ ಪಾರ್ಟ್ನರ್ ಆಗಿರಬಹುದು, ಬ್ರದರ್ ಆಗಿರ್ಬೋದು, ಅಥವಾ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಆಗಿರಬಹುದು. ಸೊ ನಿಮ್ಮಿಂದ ದೂರ ಹೋಗಿದ್ದಾರೆ. ಇದರಿಂದ ನಿಮ್ಮ ಜೀವನದಲ್ಲಿ ತುಂಬ ತೊಂದರೆಗಳನ್ನು ಮೆಂಟಲಿ ತುಂಬ ಫೇಸ್ ಮಾಡ್ತಾ ಇದ್ದೀರಿ. ನಿಮ್ಮಿಂದ ದೂರ ಹೋಗಿರೋವಂಥವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ಯಾವುದಕ್ಕೂ ನಿಮಗೆ ಮನಸ್ಸು ಬರ್ತಾ ಇಲ್ಲ. ಎಷ್ಟೇ ನೀವು ಅವರಿಂದ ವಾಪಸ್ ಮನಸ್ಸನ್ನು ತಗೋಬೇಕು ಅಂತ ಅಂದರೂ ಕೂಡ, ಏನೇ ಕೆಲಸ ಮಾಡ್ತಾಯಿದ್ರು ಕೂಡ ನಿಮಗೆ ಅರಿವಿಲ್ಲದಂತೆ ನಿಮ್ಮ ಮನಸ್ಸು ಇವ್ರ ಕಡೆ ಹೋಗ್ತಾ ಇದೆ. ಅವ್ರನ್ನ ನಿಮಗೆ ರಿಲೀಸ್ ಮಾಡೋಕ್ಕಾಗ್ತಿಲ್ಲ, ಅವರು ಹೊರಟೋಗ್ಬಿಟ್ಟಿದ್ದಾರೆ. ಬಟ್ ನಿಮಗೆ ಅದು ಸಾಧ್ಯ ಆಗ್ತಾ ಇಲ್ಲ. ಇದು ಓಲ್ಡ್ ಲವ್ ಆಗಿರಬಹುದು, ಅದನ್ನು ನಿಮಗೆ ರಿಲೀಸ್ ಮಾಡೋಕ್ಕಾಗದೇ ಇರಬಹುದು. ಸೊ ಆ ಒಂದು ಬರ್ಡನ್ ನನಗೆ ಫೀಲ್ ಆಗ್ತಾಯಿದೆ. ನಿಮ್ಮ ಮನಸ್ಸಲ್ಲಿ ತುಂಬ ಹೆವಿನೆಸ್ ಇದೆ. ಇಲ್ಲಿ ಇನ್ನು ಕೆಲವರು ನಿಮ್ಮ ತಂದೆಯನ್ನು ಕಳ್ಕೊಂಡಿದ್ದೀರಿ. ಅವರು ಕಳ್ಕೊಂಡಿದ್ದೀರಿ ಅಂತ ಅಂದರೆ ನಿಮ್ಮ ಯಾವುದೋ ಒಂದು ತಪ್ಪಿಂದ ನಿಮ್ಮಿಂದ ದೂರ ಹೋಗಿರಬಹುದು, ಅಥವಾ ನೀವು ಅವರನ್ನು ಬಿಟ್ಟು ಮದುವೆ ಆಗಿ ಅಥವಾ ಯಾವುದಾದ್ರೂ ಕೆಲಸಕ್ಕೆ ಹೊರಗಡೆ ಹೋಗಿರ್ಬೋದು. ಇನ್ನು ಕೆಲವರಿಗೆ ಅವರು ದೈವಾಧೀನರಾಗಿರಬಹುದು. ಸೊ ಅವರನ್ನು ನೀವು ತುಂಬ ಮಿಸ್ ಮಾಡ್ತಾ ಇದ್ದೀರಾ. ಅವರಿಂದ ಸಿಕ್ಕಂತಹ ಸಪೋರ್ಟು, ಆ ಒಂದು ಬಾಂಡಿಂಗು, ನಿಮ್ಗೆ ಹೇಳದೆ ಹೊರಟೋಗಿದ್ದಾರೆ ಅನ್ನುವಂತಹ ಒಂದು ನೋವು. ಸೊ ಇದೆಲ್ಲ ಇಲ್ಲಿ ಫೀಲ್ ಆಗ್ತಾ ಇದೆ. ಸೊ ಇದು
ನಿಮ್ಮ ಜೀವನದಲ್ಲಿ ಇದೇ ಮೊದಲು ಆಗ್ತಾ ಇರೋದಲ್ಲ. ಏನು ಈ ಪ್ಯಾಟ್ರನ್ ನೀವು ಫೀಲ್ ಮಾಡ್ತಾ ಇದ್ದೀರಾ, ಯಾರನ್ನೋ ನೀವು ತುಂಬ ಹಚ್ಕೊಂಡ್ಬಿಟ್ಟಿರ್ತೀರಿ, ಅವರು ನಿಮ್ಮನ್ನು ಬಿಟ್ಬಿಟ್ಟು ಹೊರಟೋಗ್ತಾರೆ. ಇದು ಒಂದು ನಿಮ್ಮ ಆನ್ಸಿಸ್ಟ್ರಲ್ ಪ್ಯಾಟ್ರನ್ ಅನ್ನೋ ಥರ ಕಾಣಿಸ್ತಾ ಇದೆ. ಇದು ಹಿಂದೆ ನಿಮ್ಮ ಪೂರ್ವಜರಿಂದ ನಿಮಗೆ ಬಂದಿರಬಹುದು. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಈ ಥರ ತುಂಬ ಜನ ಫೇಸ್ ಮಾಡ್ತಾ ಇರಬಹುದು. ಸೊ ಆ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಬಟ್ ಇದು ಏನೇ ಆಗಿರಲಿ, ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ, ನೀವು ಇದನ್ನು ಬಿಟ್ಟು ನಿಮ್ಮ ಮನಸ್ಸನ್ನು ಫಸ್ಟು ಕಾಮ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮನ್ನು ಬಿಟ್ಟು ಹೋದವರು ಮೊದಲಿಗೆ ನಿಮ್ಮ ಪ್ರೀತಿ ಪಾತ್ರರೇ ಆಗಿರ್ತಾರೆ, ಆದರೆ ಈಗ ಅವರು ನಿಮ್ಮ ಶತ್ರುಗಳಾಗಿದ್ದಾರೆ. ಕಳೆದ ದಿನಗಳನ್ನು ನೀವು ಏನು ನೆನೆಸ್ಕೊಂಡು ಮೊದಲಿಗೆ ಭಾವುಕರಾಗ್ತೀರಿ, ಆಮೇಲೆ ಹೋಗ್ತಾ ಹೋಗ್ತಾ ಅವ್ರ ಮೇಲೆ ಕೋಪ ಬರ್ತಾ ಇದೆ. ಇಂಥವರಿಂದ ನನಗೆ ಈ ಥರ ಆಗೋಯ್ತಲ್ಲ, ನಾನು ಇಷ್ಟು ಪ್ರೀತಿ ಕೊಟ್ಟೆ, ನನ್ನ ಸಮಯ ಕೊಟ್ಟೆ, ಹಣ ಕೊಟ್ಟೆ, ನನ್ನ ಜೀವನದಲ್ಲಿ ಒಂದು ಪಾಲು ಕೊಟ್ಟೆ ಅಂತ. ಸೊ ಅಷ್ಟು ಸ್ನೇಹಿತರಾಗಿದ್ದವರು ಈಗ ನಿಮಗೆ ಅವರು ಶತ್ರುಗಳಾಗಿ ಕಾಡ್ತಾ ಇದ್ದಾರೆ. ಅವರನ್ನು ನೆನೆಸ್ಕೊಂಡು ಅವರು ಏನು ನಿಮಗೆ ಹಾನಿ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಿನ ಹಾನಿಯನ್ನು ನೀವು ನಿಮಗೆ ಮಾಡ್ಕೊತಾ ಇದ್ದೀರಾ. ಸೊ ಇಲ್ಲಿ ಅವ್ರ ಶತ್ರುಗಳಾಗಿದ್ದರೂ ಕೂಡ ಹೆಚ್ಚಿನ ಶತ್ರುತ್ವ ನಿಮ್ಮ ಬಗ್ಗೆ ನೀವೇ ಸೃಷ್ಟಿ ಮಾಡ್ಕೊತಾ ಇದ್ದೀರಾ. ಸೊ ಯೂನಿವರ್ಸ್ ಹೇಳ್ತಾ ಇದ್ದಾರೆ, ಇದರಿಂದ ಹೊರಗಡೆ ಬನ್ನಿ, ನಿಮ್ಮ ಮನಸ್ಸನ್ನು ನಿಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳಿ. ಇದೇನಾಯಿತು, ಇದು ಕಾರ್ಮಿಕ್ ರಿಲೇಷನ್ಶಿಪ್ ಆಗಿರಬಹುದು, ನಿಮಗೆ ಇದರಿಂದ ಒಂದು ಪಾಠ ಕಲಿಯೋದಿತ್ತು. ಸೊ ಆ ಪಾಠವನ್ನು ನೀವು ಕಲ್ತರಷ್ಟೇ ಈ ಪ್ಯಾಟ್ರನ್ ಇಲ್ಲಿಗೆ ಎಂಡ್ ಆಗುತ್ತೆ. ಇಲ್ಲ ಅಂದರೆ ಮತ್ತೆ ಇನ್ನೊಬ್ಬ ವ್ಯಕ್ತಿ ಬರ್ತಾರೆ, ನಿಮ್ಮನ್ನು ನಂಬಿಸ್ತಾರೆ, ಮೋಸ ಮಾಡ್ತಾರೆ, ನಿಮ್ಮನ್ನು ಬಿಟ್ಟು ಹೋಗ್ತಾರೆ, ಮತ್ತೆ ಶತ್ರುಗಳಾಗ್ತಾರೆ. ಸೊ ಹಾಗಾಗಿ ಈ ಪ್ಯಾಟ್ರನಿಂದ ನೀವು ಹೊರಗಡೆ ಬರಬೇಕು ಅಂತ ಅಂದರೆ ನಿಮ್ಮ ಮನಸ್ಸಿನ ಕಂಟ್ರೋಲನ್ನು ನೀವು ತೆಗೆದುಕೊಂಡು ಬನ್ನಿ. ನಿಮ್ಮ ಈ ಒಂದು ಸಿಚುವೇಷನಿಂದ ಏನು ಪಾಠ ಕಲಿಬೇಕಾಗಿತ್ತು ನೀವು ಅದನ್ನು ಕಲಿತಾಗ ಮಾತ್ರ ಅದು ಎಂಡ್ ಆಗುತ್ತೆ. ಫಸ್ಟು ನಿಮ್ಮ ಜೊತೆ ನಿಮ್ಮ ಯೂನಿಯನ್ ಆಗಬೇಕು ಅಂತ ಯೂನಿವರ್ಸ್ ಇಲ್ಲಿ ಹೇಳ್ತಿದ್ದಾರೆ. ನಿಮ್ಮ ಜೊತೆ ನಿಮ್ಮ ಯೂನಿಯನ್ ಆಗದೆ ಹೋದರೆ ಸೊ ಇದು ಮುಂದುವರಿತಾನೆ ಹೋಗುತ್ತೆ. ಯೂನಿವರ್ಸ್ ನಿಮಗೆ ಕಲಿಸ್ತಾ ಇರೋಂತಹ ಪಾಠ ಇದು. ಇದನ್ನು ಕಲ್ತ್ಕೊಳ್ಳಿ, ಆ ಪ್ಯಾಟ್ರನ್ ಇಲ್ಲಿಗೆ ಎಂಡ್ ಆಗುತ್ತೆ. ಅಗೇನ್ ಇಲ್ಲಿ ಕಮಿಟ್ಮೆಂಟ್ ಕಾರ್ಡು ರಿವರ್ಸ್ ಆಗಿ ಬಂದಿದೆ. ಇಲ್ಲಿ ಏನು ಕಮಿಟ್ಮೆಂಟ್ ಕಾರ್ಡ್ ಬಂದಿದೆ, ಇದರಲ್ಲಿ ನೀವು ನೋಡ್ತಾ ಇರಬಹುದು ಒಂದು ಕಾಂಟ್ರಾಕ್ಟ್ ಇದೆ. ಕಾಂಟ್ರಾಕ್ಟ್ಸ್ದ ಹೂವಿನ ರೋಸ್ ಪೆಟಲ್ಸ್ ಬಿದ್ದಿದೆ ಮತ್ತು ಫೆದರ್ ಇದೆ. ಸೊ ಐ ಡೋಂಟ್ ನೋ, ಯಾಕೋ ಕ್ಲಿಯರಾಗಿ ಬರ್ತಾ ಇಲ್ಲ, ಒಂದು ನಿಮಿಷ ಚೆಕ್ ಮಾಡ್ತೀನಿ. ಸೊ ಇದು ಅಪ್ ರೈಟಲ್ಲಿ ಏನು ತೋರಿಸುತ್ತೆ ಅಂದರೆ ಹೊಸ ಸಂಬಂಧ ಬರ್ತಾ ಇದೆ, ನಿಮ್ಮ ಜೀವನಕ್ಕೆ ಹೊಸ ವ್ಯಕ್ತಿ ಆಗಮನ ಆಗ್ತಾ ಇದೆ ಅಂತ. ಬಟ್ ಇದು ಉಲ್ಟಾ ಆಗಿದೆ. ಮೀನ್ಸ್ ಯಾರೋ ನಿಮ್ಮನ್ನು ತುಂಬ ಪ್ರೀತಿ ಪಾತ್ರರು, ತುಂಬ ಇಷ್ಟಪಡ್ತಿದ್ದಂತಹ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಮೊದಲನೇ ಕಾರ್ಡಲ್ಲೂ ಅದೇ ಎನರ್ಜಿ ಬಂತು, ಎರಡನೇ ಕಾರ್ಡಲ್ಲೂ ಇದೇ ಎನರ್ಜಿ ಬರ್ತಿದೆ. ಕೆಲವರು ನಿಮಗೆ ಫಸ್ಟಲ್ಲಿ ಕಮಿಟ್ಮೆಂಟ್ ಕೊಟ್ಟು ನಿಮ್ಮನ್ನು ಅದಕ್ಕೆ ಅಡಿಕ್ಟ್ ಮಾಡಿ ನಿಮ್ಮ ಜೊತೆ ಸಂಬಂಧ ಬೆಳೆದು ಆಮೇಲೆ ಅರ್ಧದಲ್ಲೇ ಬಿಟ್ಟು ಹೋಗಿದ್ದಾರೆ. ಅವ್ರ ಬಗ್ಗೆ ನಿಮಗೆ ತುಂಬ ಕೋಪ ಇದೆ, ತುಂಬ ದ್ವೇಷ ಇದೆ, ಮೇಲಾಗಿ ನೋವಿದೆ. ಕೋಪ ಮರೆತುಬಿಡ್ಬೋದು, ದ್ವೇಷ ಮರೆತುಬಿಡ್ಬೋದು, ಆದರೆ ಅವರಿಂದ ಆಗಿರುವಂತಹ ನೋವನ್ನು ಮರೆಯೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇನ್ನು ಕೆಲವ್ರಿಗೆ ಯಾವುದಾದ್ರೂ ಕೇಸಿನ ವಿಚಾರದಲ್ಲಿ ತುಂಬ ಚೆನ್ನಾಗಿದ್ದವರು ಕೇಸ್ ಹಾಕಿರಬಹುದು, ಡಿವೋರ್ಸ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಕಾಂಟ್ರಾಕ್ಟ್ ಮಾಡಿಕೊಂಡು ಯಾವುದೋ ಪಾರ್ಟ್ನರ್ಶಿಪ್ಪಲ್ಲಿ ನೀವು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೀರಿ. ಸ್ಟಾರ್ಟಿಂಗಲ್ಲಿ ಚೆನ್ನಾಗಿತ್ತು, ಆದರೆ ಹೋಗ್ತಾ ಹೋಗ್ತಾ ಆ ವ್ಯಕ್ತಿ ನಿಮಗೆ ಮೋಸ ಮಾಡಿದ್ದಾರೆ. ಆ ಒಂದು ಸಿಚುವೇಶನ್ ನಿಮ್ಮ ಲೈಫಲ್ಲಿ ನಡೀತಾ ಇದೆ. ಸೊ ಒಟ್ಟು ಗ್ರೇಟ್ ಲಾಸ್ ಆಗಿದೆ ನಿಮಗೆ ಆ ವ್ಯಕ್ತಿಯಿಂದ. ಇದರಿಂದ ನೀವು ಈ ಸಿಚುವೇಶನಿಂದ ತುಂಬ ಸಫರ್ ಆಗ್ತಾ ಇದ್ದೀರ ಮೆಂಟಲಿ. ಇದರಿಂದ ಹೊರಗಡೆ ಬರೋಕ್ಕೆ ಆಗ್ತಾ ಇಲ್ಲ. ತುಂಬ ನಷ್ಟ ಆಗಿರೋಂತಹ ಒಂದು ಸಿಚುವೇಶನಲ್ಲಿ ನೀವಿದ್ದೀರಿ, ಅಥವಾ ಇನ್ನು ಕೆಲವರು ಕೆಲಸವನ್ನು ಬಿಟ್ಟು ಬಂದಿದ್ದಿರಬಹುದು. ಈ ಥರ ಒಂದು ಎನರ್ಜಿ ಕಾಣಿಸ್ತದೆ. ಮತ್ತು ಕೆಲವು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ಲಾಸ್ ಆಗಿದ್ದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಮೇಲಾಗಿ ನಿಮ್ಮ ಫೀಲಿಂಗ್ಸ್ಗೆ ಬಹಳ ಲಾಸ್ ಆಗಿದೆ, ನೋವಾಗಿದೆ ಅಂತಲೇ ಹೇಳ್ಬೋದು. ಪರಿಸ್ಥಿತಿಯು ತುಂಬ
ಕೆಟ್ಟದಾಗಿದೆ. ನೀವು ನಂಬದಂತಹ ವ್ಯಕ್ತಿಯಿಂದ ಅವ್ರು ಏನು ಕಮಿಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದರು, ಸೊ ಅದನ್ನು ಅವರು ಉಳಿಸ್ಕೊಂಡಿಲ್ಲ. ಇದು ಕೂಡ ಕಾಣಿಸ್ತಾ ಇದೆ. ಸೊ ಇಲ್ಲಿ ಫಿಸಿಕಲ್ ಸಪ್ರೇಷನ್ ಕೂಡ ಕಾಣಿಸ್ತಾ ಇದೆ. ನಿಮ್ಮ ಪಾರ್ಟ್ನರಿಂದ ನೀವು ದೂರ ಆಗಿರಬಹುದು. ಮತ್ತು ಇನ್ನೂ ಕೆಲವರು ಪರ್ಸ್ನಲ್ ರೀಸನಿಂದ ನಿಮ್ಮ ಪ್ರೀತಿ ಪಾತ್ರರನ್ನು ಬಿಟ್ಟು ಬಂದಿರಬಹುದು. ಅದು ಫ್ರೆಂಡ್ಸ್ ಆಗಿರ್ಬೋದು, ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಆಗಿರಬಹುದು. ಸೊ ಮೊದಲನೇ ಕಾರ್ಡಲ್ಲೂ ಇದೇ ಬಂದಿತ್ತು. ಇನ್ನೂ ಒಂದು ಮೆಸೇಜ್ ಯೂನಿವರ್ಸಿಂದ ಅದೇ ಬರ್ತಾ ಇದೆ, ಏನಂದರೆ ನಿಮ್ಮನ್ನು ನೀವು ಅವ್ರಿಗೋಸ್ಕರ ಮರೆತುಕೊಂಡ್ರಿ. ಇದು ಗ್ರೇಟ್ ಟ್ವಿಸ್ಟ್. ಅಂದರೆ ನಾವು ಯಾರನ್ನ ನಾವು ಇಷ್ಟಪಡ್ತೀವಿ ಅಂದ ತಕ್ಷಣ ನಮ್ಮನ್ನೇ ನಾವು ಮರೆತುಬಿಡ್ತೀವಿ. ನಮಗೆ ಕೊಡುವಂತಹ ಪ್ರೀತಿಯನ್ನು ಕೊಡೋಕ್ಕೆ ಮರೆತುಬಿಡ್ತೀವಿ. ಫಸ್ಟ್ ಪ್ರಿಯಾರಿಟಿ ಅವರಾಗಿರ್ತಾರೆ. ನಮ್ಮ ಸಮಯ, ಹಣ, ನಮ್ಮ ಇಮೋಷನ್ಸು ಅದನ್ನು ಮರೆತುಬಿಡ್ತೀವಿ. ಸೊ ಮೇ ಬಿ ಯೂನಿವರ್ಸ್ ಅದಕ್ಕೇ ಅದನ್ನು ಆ ಸೆಲ್ಫ್ ಲವನ್ನು ನಮಗೆ ಪರಿಚಯ ಮಾಡಲಿಕ್ಕೆ ಅಂತಲೇ ಅವ್ರನ್ನ ನಮ್ಮಿಂದ ದೂರ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ಆ ಒಂದು ಸೆಲ್ಫ್ ಲವ್ ನಿಮ್ಮಲ್ಲಿ ಕಾಣೆಯಾಗಿದೆ. ನಿಮ್ಮನ್ನು ನೀವು ಪ್ರಯಾರಿಟಿ ಕೊಟ್ಕೋತಾ ಇಲ್ಲ. ಅವ್ರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ತುಂಬ ನೋವು ಕೊಟ್ಟಿದ್ದಾರೆ. ಆದರೂ ಕೂಡ ಈಗಲೂ ಅವರೇ ನಿಮ್ಮ ಫಸ್ಟ್ ಪ್ರಿಯಾರಿಟಿ. ದ್ವೇಷ ಮಾಡ್ತಾ ಇದ್ದೀರಾ. ಎಷ್ಟು ಅಂತಂದರೆ ಇಡೀ ಜಗತ್ತನ್ನೇ ಒಂದು ಕಡೆ ಇಟ್ಟು ಇನ್ನೊಂದು ಕಡೆ ಇವರನ್ನು ಇಟ್ಟರೆ ಅವರನ್ನು ನೀವು ಪ್ರೀತಿ ಜೊತೆಗೆ ದ್ವೇಷ ಮಾಡ್ತಾ ಇದ್ದೀರಾ. ಅದರಲ್ಲೂ ಫಸ್ಟ್ ಪ್ರಿಯಾರಿಟಿ ಕೊಟ್ಟಿದ್ದೀರಾ. ಸೊ ಯೂನಿವರ್ಸ್ ಹೇಳ್ತಾ ಇದ್ದಾರೆ, ನಿಮ್ಮ ಓನ್ ನೀಡ್ಸ್ ಕಡೆ ಗಮನ ಕೊಡಿ, ನಿಮ್ಮ ಎನರ್ಜಿ ಕಡೆಗೆ ಗಮನ ಕೊಡಿ. ನಿಮ್ಮ ಜೊತೆ ಇರುವಂತಹ ಒಂದು ಗ್ರೇಟೆಸ್ಟ್ ಪಾರ್ಟ್ನರ್ಶಿಪ್ಪನ್ನು ಕಳ್ಕೊತಾ ಇದ್ದೀರಾ. ಆ ಪವರನ್ನು ನೀವು ಕಳ್ಕೊತಾ ಇದ್ದೀರಾ. ಆ ವ್ಯಾಲ್ಯುಬಲ್ ಸೆಲ್ಫ್ ಏನಿದೆಯಲ್ಲ, ನಿಮ್ಮ ಆತ್ಮದ ಜೊತೆಗೆ ನಿಮ್ಮ ಕನೆಕ್ಷನ್ ಇದೆಯಲ್ಲ, ಅದನ್ನು ನೀವು ಕಳ್ಕೊಂಡಿದ್ದೀರಿ. ನಿಮ್ಮ ಸೋಲ್ ಕೇಳ್ತಾ ಇದೆ, ನನಗೆ ನಿನ್ನ ಕಮಿಟ್ಮೆಂಟ್ ಬೇಕು, ನಿನ್ನ ಗಮನ ಬೇಕು. ಸೊ ನನಗೆ ಫಸ್ಟ್ ಕಮಿಟ್ ಆಗು ನನ್ನ ಜೊತೆಗೆ ಅಂತ. ಸೊ ಇದು ನಿಮ್ಮ ಸೋಲ್ ಜೊತೆಗೆ ನೀವು ಕಮಿಟ್ ಆಗುವಂತಹ ಒಂದು ಒಳ್ಳೆಯ ಅವಕಾಶ, ಯೂನಿವರ್ಸ್ನಿಂದ ಬಂದಂತಹ ಒಂದು ಎಚ್ಚರಿಕೆ. ಸೊ ಹಾಗಾಗಿ ಶತ್ರುಗಳು ಯಾರೇ ಇರಬಹುದು, ನಿಮಗೆ ಕಮಿಟ್ಮೆಂಟ್ ಕೊಡದೆ ಹೋಗಿರಬಹುದು, ಆದರೆ ನಿಮ್ಮನ್ನು ನೀವು ನಿಮಗೆ ಶತ್ರುಗಳನ್ನಾಗಿ ನಿಲ್ಲಿಸ್ಕೊತಾ ಇದ್ದೀರಾ. ಫಸ್ಟು ನಿಮಗೆ ನೀವು ಅದು ಸಣ್ಣದಾಗಿರಲಿ ದೊಡ್ಡದಾಗಿರಲಿ ಕಮಿಟ್ಮೆಂಟನ್ನು ಕೊಟ್ಕೊಳ್ಳಿ. ಆ ಶತ್ರುಗಳು ಏನು ನಿಮ್ಮ ಜೀವನದಲ್ಲಿ ಗೊಂದಲಗಳನ್ನು, ನೋವನ್ನು ಸೃಷ್ಟಿ ಮಾಡಿ ಹೋಗಿದ್ದಾರೆ ಅಲ್ವಾ, ಸೊ ಅದೆಲ್ಲ ಮಾಯ ಆಗುತ್ತೆ ಯಾವಾಗ ನಿಮಗೆ ನೀವು ಪ್ರಿಫರೆನ್ಸನ್ನು ಕೊಟ್ಕೊಂಡು ಹೋದಾಗ. ಅಗೇನ್ ಆರ್ಕೇಂಜಲ್ ಗೇಬ್ರಿಯಲ್ ಇವರು ಕಮ್ಯುನಿಕೇಷನನ್ನು ಸೂಚಿಸ್ತಾರೆ. ಆರ್ಕೇಂಜಲ್ ಗೇಬ್ರಿಯಲ್ ಇಲ್ಲಿ ಕೆಲವರ ಕಮ್ಯುನಿಕೇಷನ್ ಸ್ಟಾಪ್ ಆಗಿದೆ. ಅಗೇನ್ ತುಂಬ ವ್ಯೂವರ್ಸ್ ತುಂಬ ಹೆಚ್ಚು ಜನ ಈ ವಿಡಿಯೋ ಎಂಥವ್ರಿಗೆ ತಲುಪುತ್ತೆ ಅಂತ ಅನಿಸ್ತಾ ಇದೆ ಅಂದರೆ ನಿಮ್ಮ ಪಾರ್ಟ್ನರಿಂದ, ನಿಮ್ಮ ಫ್ರೆಂಡ್ಸಿಂದ, ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಂದ ದೂರ ಆಗಿರೋರಿಗೆ ಅಂತಹ ಒಂದು ಎನರ್ಜಿ ನನಗೆ ಇಲ್ಲಿ ತುಂಬ ಸೆನ್ಸ್ ಆಗ್ತಾ ಇದೆ. ಕಮ್ಯುನಿಕೇಷನ್ ಇಲ್ಲ, ತುಂಬ ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಿ, ಆದರೆ ಅವ್ರು ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ. ತುಂಬ ಹೇಳ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಿ, ಆದರೆ ಹೇಳ್ಕೊತಾ ಇಲ್ಲ. ಸೊ ಈ ಥರ ಒಂದು ಎನರ್ಜಿ ಇಲ್ಲಿ ಸೆನ್ಸ್ ಆಗ್ತಾ ಇದೆ. ಮತ್ತು ಇಲ್ಲಿ ಕೆಲವರು ಯಾರ ಜೊತೆಗೂ ಮಾತಾಡಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದೀರಿ, ಬಟ್ ಅವರಿಂದ ಯಾವುದೇ ಕಮ್ಯುನಿಕೇಷನ್ ಬರ್ತಾ ಇಲ್ಲ, ಅವರಿಂದ ಮಾತುಕತೆ ಬರ್ತಾ ಇಲ್ಲ. ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಅವರಿಂದ ಪ್ರೀತಿ ಸಿಗ್ತಾ ಇಲ್ಲ ಅನ್ನೋದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ನಿಮ್ಮನ್ನು ನಿಮಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಏನು ನಿಜ ಇದೆ ಅದನ್ನು ಹೇಳೋಕ್ಕಾಗ್ತಾ ಇಲ್ಲ. ನಿಮ್ಗೇನು ಅನಿಸುತ್ತೆ ಈ ಕ್ಷಣದಲ್ಲಿ, ನಿಮ್ಮನ್ನು ನೀವು ಯಾರೋ ನಿಮ್ಮನ್ನು ಬ್ಲೇಮ್ ಮಾಡ್ತಿದ್ದಾರೆ ಅಂದರೆ ಅದರಿಂದ ನಿಮ್ಮ ರಕ್ಷಣೆ ಮಾಡ್ಕೊಳಕ್ಕಾಗ್ತಾಯಿಲ್ಲ. ನಿಮ್ಮ ವರ್ಡ್ಸ್ ಸೋಲ್ತಾ ಇದೆ. ಸೊ ಇದರಿಂದ ನಿಮ್ಮ ಸುತ್ತಮುತ್ತ ತುಂಬ ನಿಮ್ಗೆ ಅವಮಾನ ಆಗೋದು, ತುಂಬ ನೋವಾಗೋದು, ಈ ಥರ ಸಿಚುವೇಶನ್ ನಡೀತಾ ಇದೆ. ಮಾತಾಡಬೇಕು ಅಂತ ಅನಿಸಿದ್ರು ಕೂಡ ನಿಮಗೆ ಮಾತಾಡೋಕ್ಕಾಗ್ತಾಯಿಲ್ಲ. ಆ ಥರ ಸಿಚುವೇಶನ್ ಇದ್ದರೆ ಆರ್ಕೇಂಜಲ್ ಗೇಬ್ರಿಯಲ್ ಜೊತೆ ನೀವು ಕನೆಕ್ಟ್ ಆಗಿ ಅವರ ಕೈ ನಿಮ್ಮ ತಲೆಯ ಮೇಲಿದೆ. ಅವರಿಂದ ಪ್ರೀತಿ ನಿಮ್ಮ ಧ್ವನಿಗೆ, ನಿಮ್ಮ ಮಾತಿಗೆ ಹರಿದು ಬರ್ತಾ ಇದೆ. ಆ ಮ್ಯಾಜಿಕ್ ನಿಮಗೆ ಪವರ್ ನಿಮಗೆ ಫ್ಲೋ ಆಗ್ತಾ ಇದೆ ಅಂತ ವಿಜುವಲೈಸ್ ಮಾಡಿ ಏನೇ ಮಾತಾಡೋದಕ್ಕಿಂತ ಮುಂಚೆ, ಆಗ ನಿಮಗೆ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿ ಆಗುತ್ತೆ.
ಸೊ ಇಲ್ಲಿ ಕೆಲವರ ಜೀವನದಲ್ಲಿ ಇಲ್ಲಿ ನೀವು 3 ಜನರನ್ನು ಕಾಣಬಹುದು. ಈ 3 ಜನರಿಂದ ಅವರು ನಿಮ್ಮ ಬೆನ್ನ ಹಿಂದೆ ತುಂಬ ಮಾತಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ ಅವ್ರಿಗೆ ತುಂಬ ಆಸಕ್ತಿ ಇದೆ. ನಿಮ್ಮ ಜೀವನದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಅವರು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಮತ್ತು ನಿಮ್ಮ ಒಂದು ಸ್ವಲ್ಪ ಸಕ್ಸಸ್ಸು, ಸ್ವಲ್ಪ ಬ್ಯೂಟಿ ಚೆನ್ನಾಗಾಗೋದು, ಸ್ವಲ್ಪ ಅಟ್ರಾಕ್ಷನ್ ಪವರ್ ಜಾಸ್ತಿ ಆಗೋದು, ಒಂದು ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ನೀವು ಸ್ವಲ್ಪ ಮುಂದುವರೆದ್ರೆ ಸಾಕು, ಅಥವಾ ನಿಮ್ಮ ಪ್ರೀತಿಯ ಜೀವನ ಚೆನ್ನಾಗಾದರೆ ಸಾಕು, ಆ ತಕ್ಷಣದಲ್ಲಿ ಅವರು ಅದನ್ನು ನಿಮ್ಮ ಜೀವನದಲ್ಲಿ ಅದನ್ನು ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸದಾ ನಿಮ್ಮ ಮೇಲೆ ಅವರ ಕಣ್ಣು. ಹಾಗಾಗಿ ನೀವು ಏನೇ ಹೊಸ ಪ್ಲ್ಯಾನ್ ಮಾಡಿದ್ರೂ ಕೂಡ, ಅಥವಾ ನೀವು ಎಷ್ಟೇ ಖುಷಿಯಾಗಿದ್ರೂ ಕೂಡ ಅದನ್ನು ಹೊರಗಡೆ ತೋರ್ಸೋಕ್ಕೆ ಹೋಗಬೇಡಿ. ಮತ್ತು ಆದಷ್ಟು ಗುಪ್ತವಾಗಿ ನಿಮ್ಮ ಏನೇ ಕೆಲಸಗಳಿದ್ರೂ ಕೂಡ, ಪ್ಲ್ಯಾನ್ಗಳಿದ್ರೂ ಕೂಡ ಮಾಡ್ಕೊತಾ ಹೋಗಿ. ಇದು ನಿಮ್ಮ ಫ್ಯಾಮಿಲಿ ಮೆಂಬರ್ಸೇ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದಾರೆ. ತುಂಬ ಹತ್ತಿರದರಾಗಿರೋದ್ರಿಂದ ಅವರ ಬಗ್ಗೆ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ನೀವೇನೇ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣ್ತಾ ಇದ್ರೂ ಕೂಡ, ಏನೇ ದೊಡ್ಡ ದೊಡ್ಡ ಸ್ಟೆಪ್ಸ್ನ ತಗೋತಾ ಇದ್ರೂ ಕೂಡ, ಅದು ಅವ್ರಿಗೆ ಹೇಳಿದ ಹಾಗೆ ಸೀಕ್ರೆಟಾಗಿ ಇಟ್ಕೊಂಡೆ ನೀವು ಇದನ್ನು ಮಾಡಿ ಅಂತ ಯೂನಿವರ್ಸಿಂದ ಹೇಳ್ತಾ ಇದ್ದಾರೆ. ಬಿಕಾಸ್ ಅವರು ಅವರ ಹದ್ದಿನ ಕಣ್ಣು ನಿಮ್ಮ ಜೀವನದ ಮೇಲೆ ಸದಾ ಇರುತ್ತೆ. ಅದು ಒಂದು ಕಮ್ಯುನಿಟಿ ಅಂತಲೇ ಹೇಳ್ಬೋದು. ಅವ್ರಿಗೆ ನಿಮ್ಮ ಗೆಲುವನ್ನು, ನಿಮ್ಮ ಖುಷಿಯನ್ನು ನೋಡೋಕ್ಕಾಗಲ್ಲ. ತುಂಬ ಜೆಲಸ್ ಫೀಲ್ ಮಾಡ್ತಾರೆ. ನನಗೆ ಇಲ್ಲಿ 3 ಆಫ್ ಪೆಂಟಕಲ್ಸ್ ಕಾರ್ಡು ನೆನಪಾಗ್ತಾ ಇದೆ ಈ 3 ಜನನ ನೋಡಿದ್ರೆ. ಸೊ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಅವರು. ಅದು ವೈಟ್ ಮ್ಯಾಜಿಕ್ ಆಗಿರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ ಆಗಿರಬಹುದು. ಅದರಿಂದ ಮ್ಯಾನಿಫೆಸ್ಟ್ ಮಾಡಿ ನಿಮ್ಮ ಜೀವನದಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ನಿಮಗೆ ಬರ್ತಾ ಇರೋಂತಹ ಯೂನಿವರ್ಸ್ನ ಬ್ಲೆಸ್ಸಿಂಗ್ಸನ್ನು ತಡೆ ಹಿಡಿಯುವಲ್ಲಿ ಅವರ ಪ್ಲ್ಯಾನ್ಗಳು ಸದಾ ಚಾಲ್ತಿಯಲ್ಲಿರುತ್ತೆ. ಇವರು ದೇವರಿಂದ ತುಂಬ ಎಚ್ಚರಿಕೆ ಸಿಕ್ಕಾಗಲೂ ಕೂಡ ಅದನ್ನು ನಿಲ್ಲಿಸ್ತಾ ಇಲ್ಲ. ಅವರ ಜೀವನಕ್ಕಿಂತ ಹೆಚ್ಚಿನದಾಗಿ ನಿಮ್ಮ ಬಗ್ಗೆ ಅವರಿಗೆ ಹೆಚ್ಚಿನ ಕುತೂಹಲ, ನಿಮ್ಮನ್ನು ಹಾಳು ಮಾಡಬೇಕು ಅನ್ನೋಂತಹ ಒಂದು ಕೆಟ್ಟ ಬುದ್ಧಿ. ಸೊ ಇಂಥವ್ರು ಈಗ ಅದು ನಾನು ಹೇಳೋವಾಗಲೇ ನಿಮ್ಮ ಮಾನಸಿಕ ವ್ಯಕ್ತಿಗಳು ಯಾರು ಅಂತ ಗೊತ್ತಾಗಿದೆ. ಸೊ ಅಂಥವರಿಂದ ಸ್ವಲ್ಪ ನೀವು ನಿಮ್ಮ ಎನರ್ಜಿನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಅಫ್ಕೋರ್ಸ್ ಮನೆಯಲ್ಲೇ ಆಗಿರೋದ್ರಿಂದ, ಮತ್ತು ಫ್ರೆಂಡ್ ಸರ್ಕಲಲ್ಲೇ ಆಗಿರೋದ್ರಿಂದ, ರಿಲೇಟಿವ್ಸಲ್ಲೇ ನಿಮ್ಮ ಸುತ್ತಮುತ್ತ ಕೊಲೀಗ್ಸ್ ಈ ಥರನೇ ತುಂಬ ಹತ್ತಿರದವರಾಗಿರೋದ್ರಿಂದ ಅವರಿಂದ ನೀವು ದೂರ ಹೋಗಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಎನರ್ಜಿನ ಸೇವ್ ಮಾಡ್ಕೊಳ್ಳಿ, ಪ್ರೊಟೆಕ್ಷನನ್ನು ಹಾಕ್ಕೊಳ್ಳಿ. ಅವ್ರು ಏನೇ ಸೆಂಡ್ ಮಾಡಿದ್ರು ಕೂಡ ಅದು ನಿಮ್ಮ ತನಕ ತಲುಪದೇ ಇರೋ ಹಾಗೆ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ. ಸ್ಪೆಷಲಾಗಿ ನಿಮ್ಮ ಸಂಬಂಧವನ್ನು ಅವರು ಹಾಳು ಮಾಡಲಿಕ್ಕೆ ಅಂತಲೇ ನೋಡ್ತಾ ಇರ್ತಾರೆ. ಹಾಗಾಗಿ ಅವರು ಹೇಳಿಕೊಟ್ಟಂತಹ ವಿಷಯಗಳಿಗೆ, ಅವರು ಹೇಳಿದಂಥ ವಿಷಯಗಳಿಗೆ ಹೆಚ್ಚಿನ ಅದನ್ನು ಮನಸ್ಸಿಗೆ ಹಾಕ್ಕೋಬೇಡಿ, ಕಿವಿ ಕೊಡಬೇಡಿ. ನಿಮ್ಮ ಇಂಟ್ಯೂಷನ್ ಪವರ್ ಏನು ಹೇಳುತ್ತೆ ಅದರಂತೆ ನೀವು ನಡ್ಕೊಂಡು ಹೋಗಿ ಅಂತ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಹಾಗೆ ಇಲ್ಲಿ ಕೆಲವರು ಮೆಂಟಲಿ ಅಥವಾ ಫಿಸಿಕಲಿ ತುಂಬ ರೂಪವತಿ ಅಥವಾ ತುಂಬ ಸೌಂದರ್ಯವನ್ನು ಹೊಂದಿರೋರಾಗಿರಬಹುದು. ಅದರ ಮೇಲೆ ತುಂಬ ಜೆಲಸ್ ಫೀಲ್ ಆಗ್ತಾ ಇದ್ದಾರೆ ನಿಮ್ಮ ಸುತ್ತಮುತ್ತ ಇರೋರು. ಮತ್ತು ಎದುರುಗಡೆ ನಿಮ್ಮನ್ನು ಹೊಗಳೋ ಥರ ಕಂಡರೂ ಕೂಡ ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಕೆಟ್ಟ ಭಾವನೆಗಳಿದೆ. ಸೊ ಇಂಥವ್ರ ಬಗ್ಗೆನೂ ಕೂಡ ನೀವು ಎಚ್ಚರಿಕೆಯಿಂದ ಇದೆ. ಮತ್ತು ಇನ್ನೂ ಕೆಲವರಿಗೆ ಏನಿಲ್ಲಿ 3 ಜನರ ಒಂದು ಕಮ್ಯುನಿಟಿ ಇದೆ ಅಂತ ನಾನು ಹೇಳಿದೆ. ಅವ್ರಿಗೆ ನಿಮ್ಮ ಬ್ಯೂಟಿ ಬಗ್ಗೆನೂ ಕೂಡ ತುಂಬ ಜೆಲಸ್ ಇದೆ. ನಿಮ್ಮಲ್ಲಿರೋ ಆ ಬ್ಯೂಟಿ ಹೋಗಬೇಕು ಅಂತ ಹೇಳಿ ಪ್ರೇ ಮಾಡಿದ್ದು ಇದೆ. ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಯನ್ನು ಸೆಂಡ್ ಮಾಡಿದ್ದು ಇದೆ. ಇದರಿಂದ ನೀವು ನಿಮ್ಮ ಬ್ಯೂಟಿ ಬಗ್ಗೆ ಕೇರ್ ತೊಗೋತಾ ಇಲ್ಲ. ಮತ್ತು ಇನ್ನು ಕೆಲವ್ರಿಗೆ ನಿಮ್ಮ ಹೇರ್ ಬಗ್ಗೆ ತುಂಬ ನೀವು ನೆಗ್ಲೆಕ್ಟ್ ಮಾಡ್ತಾಯಿದ್ದೀರಿ. ಏನೇ ನೆಗೆಟಿವ್ ಎನರ್ಜಿ ಬಂದರೂ ಕೂಡ ಫಸ್ಟು ನಮಗೆ ಅಟ್ಯಾಕ್ ಆಗೋದೆ ನಮ್ಮ ಹೇರ್ಗೆ. ನೋಡಿ, ಯಾರ್ಯಾರ ಕೂದಲು ಮೊದಲು ತುಂಬ ಚೆನ್ನಾಗಿತ್ತು, ಈ ಥರ ಎನರ್ಜಿ ಸೆಂಡ್ ಆಗಿದೆ ಅನ್ನೋದು ನಿಮ್ಮ ಇಂಟ್ಯೂಷನಲ್ಲಿತ್ತು, ನಿಮ್ಮ ಕೂದಲು ಅಷ್ಟು ಆರೋಗ್ಯವಾಗಿಲ್ಲ ಅಂತ ಅಂದರೆ ಸ್ವಲ್ಪ ಪ್ರಿಕಾಷನ್ ತೊಗೋಬೇಕಾಗತ್ತೆ. ನಿಮಗೆ ಆ ಒಂದು ಎನರ್ಜಿ ಸೆಂಡ್ ಆಗಿದೆ ಇವರಿಂದ. ಸೊ ಹಾಗಾಗಿ ಏನೇನೆಲ್ಲ
ಪ್ರಿಕಾಷನ್ ತೊಗೋಬೇಕು, ಮಂತ್ರಗಳನ್ನು ಹೇಳೋದು, ಪ್ರೊಟೆಕ್ಷನನ್ನು ಹಾಕ್ಕೊಳ್ಳೋದನ್ನು ಮರಿಬೇಡಿ. ಇನ್ನು ಕೆಲವರಿಗೆ ಇಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೋ ವ್ಯಕ್ತಿ ತುಂಬ ಚೆನ್ನಾಗಿದ್ದಾರೆ, ನಿಮ್ಮ ಜೊತೆ ಆಕಾಶವನ್ನು ತೋರಿಸಿದರೆ, ಸ್ವರ್ಗವನ್ನು ಕ್ರಿಯೇಟ್ ಮಾಡಿ ಸ್ವರ್ಗವನ್ನು ತಂದು ನಿನ್ನ ಕಾಲ ಹತ್ರ ಇಡ್ತೀನಿ, ನಿನಗೆಲ್ಲ ಮಾಡ್ತೀನಿ, ಅದು ಇದು ಅಂತ ತುಂಬ ಪೊಳ್ಳು ಆಶ್ವಾಸನೆಗಳನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ನೋಡು ದೂರದಲ್ಲಿ ಅಲ್ಲಿದೆ, ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ತುಂಬ ನಿಮಗೆ ಆಶ್ವಾಸನೆಗಳನ್ನು ಕೊಡ್ತಾ ಇದ್ದಾರೆ, ಆಸೆಗಳನ್ನು ತುಂಬ್ತಾ ಇದ್ದಾರೆ. ಸೊ ಅಂಥವ್ರ ಬಗ್ಗೆ ಅವರ ಮಾತು ತುಂಬ ಸ್ವೀಟಾಗಿದೆ, ಇತ್ತೀಚೆಗೆ ಅಗತ್ಯಕ್ಕಿಂತ ಹೆಚ್ಚಾಗಿ ಅನ್ನೋದು ಕಾಣಿಸ್ತಾ ಇದೆ. ಸೊ ಅಂಥವ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ದೂರದಲ್ಲಿ ಎಲ್ಲೋ ಏನೋ ಹೇಳ್ತಾರಲ್ಲ, ತುಂಬ ದೂರದಲ್ಲಿ ಅದಿದೆ ಇದಿದೆ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ತೋರಿಸಿ ದೂರದ ಬೆಟ್ಟ ನುಣ್ಣಗೆ ಕಾಣಿಸುತ್ತೆ, ಆದರೆ ಹತ್ರಕ್ಕೆ ಹೋದಾಗ ಅದು ಹೇಗಿದೆ ಅಂತ ಗೊತ್ತಾಗುತ್ತೆ. ಆದರೆ ಅಷ್ಟರಲ್ಲಿ ಕಾಲ ಮೀರಿ ಹೋಗಿರುತ್ತೆ. ಏನಾದರೂ ನಿಮ್ಮ ಲೈಫ್ ಪಾರ್ಟ್ನರನ್ನು ನೀವು ಸೆಲೆಕ್ಟ್ ಮಾಡ್ತಾ ಇದ್ದರೆ ಖಂಡಿತ ಈ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಿ. ಯಾರದೋ ಮಾತಿಗೆ ಮರಳಾಗಬೇಡಿ. ಅವರ ಏನು ಎದುರುಗಡೆ ಇದ್ದಾರೆ ಅದನ್ನು ನೋಡಿ ಮೋಸ ಹೋಗಬೇಡಿ. ಅಥವಾ ಇನ್ನು ಕೆಲವರಿಗೆ ಹಣಕಾಸಿನ ವಿಷಯದಲ್ಲಿ ನಿಮ್ಮ ಹತ್ರ ಹಣವನ್ನು ಕಸಿದುಕೊಳ್ಳೋ ಅಂತಹ ಒಂದು ಹೊಂಚು ಸಂಚು ನಡೀತಾ ಇದೆ. ನಿಮ್ಮ ಮುಂದೆ ದಿಢೀರಂತ ಆ ವ್ಯಕ್ತಿಗಳೆಲ್ಲ ನಿಮ್ಮ ಜೊತೆ ಚೆನ್ನಾಗಾಗ್ತಾ ಇದ್ದಾರೆ. ನೋಡಿ ಇಲ್ಲಿ ಬ್ಯಾಕ್ ಸೈಡು ತುಂಬ ಕೆಲಸಗಳು ನಡೀತಾ ಇದೆ. ಸೊ ಆ ಥರ ಆ ಒಂದು ಏನು ಸ್ವೀಟ್ ಕೋಟೆಡ್ ಮಾತಿಗೆಲ್ಲ ಮರಳಾಗಬೇಡಿ. ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇದೆ ಏನು ಮಾಡಬೇಕು ಅಂತ, ಆ ಥರನೇ ನೀವು ನಡ್ಕೊಳ್ಳಿ. ಅವರ ಮಾತಿಗೆ ಮರುಳಾಗಿ ನಿಮ್ಮ ಹಣವನ್ನಾಗಲಿ ರೂಪವನ್ನಾಗಲಿ ಯೌವನವನ್ನಾಗಲಿ ಕಳೆದುಕೋಬೇಡಿ. ಹಿತಶತ್ರುಗಳ ಬಗ್ಗೆ ಇಲ್ಲಿ ಮಾತಾಗ್ತಾ ಇದೆ. ಕೆಲವರು ಶತ್ರುಗಳು ಅಂತ ತೋರಿಸ್ತಾರೆ, ಜೋರಾಗಿ ಬೈತಾರೆ, ಜಗಳ ಆಡ್ತಾರೆ. ಸೊ ಅದೇ ಬೇರೆ. ಆದರೆ ಇನ್ನು ಕೆಲವರು ನಮ್ಮ ಜೊತೆ ಚೆನ್ನಾಗಿ ಇದ್ಕೊಂಡೇ ಬೆನ್ನಿಗೆ ಚೂರಿ ಹಾಕುವರು ಅಂತಾರಲ್ಲ, ಆ ಥರ ಒಂದು ಪರ್ಸ್ನಾಲಿಟಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ನಾನು 2 ನೋಡಿದೆ, 2 ಸೊ ಸ್ವಲ್ಪ ಈ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಿ. ಆಮೇಲೆ ಸಮಯ ಕೈ ಜಾರಿ ಹೋದ್ಮೇಲೆ ನಾ ಹಾಗೆ ಮಾಡಬಾರ್ದಾಗಿತ್ತು ಅಂತ ನೀವು ಅಂದುಕೊಂಡ್ರೆ ಅದನ್ನು ಮತ್ತೆ ನಿಮ್ಮ ಜೀವನದಲ್ಲಿ ಸರಿದೂಗಿಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಯಾರ್ಯಾರಿಗೆ ಏನೇನು ಇವತ್ತು ಮೆಸೇಜ್ ರೆಸೊನೇಟ್ ಆಗಿದೆ ಖಂಡಿತ ಅದು ಎಚ್ಚರಿಕೆ ಅಂತ ತಗೊಳ್ಳಿ. ಯೂನಿವರ್ಸಿಂದ ಬಂದಿರೋ ಅಂಥದ್ದು. ಇದನ್ನು ನೀವು ಗೈಡೆನ್ಸನ್ನು ಫಾಲೋ ಮಾಡಿದ್ರೆ ಮುಂದೆ ಆಗುವಂತಹ ಎಷ್ಟೋ ಅವಘಡಗಳನ್ನು ತಪ್ಪಿಸ್ಬೋದು ಅಂತ ಹೇಳ್ತಾ ಇಷ್ಟೊತ್ತು ನನ್ನ ಯೂನಿವರ್ಸಿಂದ ಬಂದಂತಹ ಮೆಸೇಜನ್ನು ಕೇಳೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ಗೈಡೆನ್ಸನ್ನು ಫಾಲೋ ಮಾಡಿ. ಶಿವಾಯ ಗುರುವೇ ನಮಃ, ಶ್ರೀಮಾತ್ರೇ ನಮಃ, ಓಂ ದುಂ ದುರ್ಗಾಯೈ ನಮಃ. ಥ್ಯಾಂಕ್ ಯು.